CM ಡಿಫೆನ್ಸ್ ಮಿನಿಸ್ಟ್ರಿಗೆ ಪತ್ರ ಬರೀತೀನಿ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಏರ್ ಶೋ ಬಂತು, ಅವರು ಐಪವರ್ ಕಮಿಟಿಲಿ ಹೇಳಿದ್ರು, ನೋಡೋಣ ಬರಿತೀನಿ ಸರ್, ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ದಸರಾ ಇದ್ದೇ ಇರ್ತದೆ, ಕೊನೆ ಪಕ್ಷ ಇನ್ನೂ 15 ವರ್ಷ ನಾವು ಇದ್ದೇ ಇರ್ತೀವಿ. ಅದ್ರ ಬಗ್ಗೆ ಭಾರಿ ಚರ್ಚೆ ಆಗಿದೆ, ಪಾರ್ಕಿಂಗ್ ಬಗ್ಗೆನೇ. ಫ್ರೀ ಹೌದು, ವಿತೌಟ್ ಮಾಡ್ಲಿಕ್ಕೇನೆ ಸ್ಟೇಟ್ ಹೈ ಪವರ್ ಕಮಿಟಿಲೂ ಆಯಿತು, ಇಲ್ಲೂ ಈಗ ಮಾತಾಡಿ ಚರ್ಚೆ ಮಾಡಿ ಅದಾಗಲೇಬೇಕು ಅಂತ ಡಾಕ್ಟ್ರು ಅಧಿಕಾರಿಗಳಿಗೆ ಹೇಳಿದ್ದಾರೆ. ಎಕ್ಸ್ಪೆರಿಮೆಂಟ್ ಆಗಿ ಲೇಟೆಸ್ಟ್ ಈಗ ನಾವು ಪಾರ್ಕ್ ಪ್ಲೇಸು ಅಲ್ಲಿ ನಿಲ್ಲಿಸ್ಬಿಟ್ಟು ಈ ಥರ ಮಾಡೋಕ್ಕೆ ಎಲ್ಲೆಲ್ಲಿದೆ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದೀವಿ. ಜೊತೆಗೆ ಪ್ರಾಯೋಗಿಕವಾಗಿ ಮೊದಲೇ ಅನೌನ್ಸ್ ಮಾಡಿ, ಅದು ಪ್ರಾಯೋಗಿಕ ನಾವು ಮಾಡೋದಾದರೆ ಆಲ್ಟರ್ನೇಟಿವ್ ಮಿನಿ ಬಸ್ಸಸ್ಸು, ನಡೆಯೋಕ್ಕಾಗದೇ ಇರೋ ಏಜ್ ಆದವ್ರು ಇರ್ಬೋದು, ಮಿನಿ ಬಸ್ಸಸ್ಸು ಅಥವಾ ಬೊಗ್ಗೆಗಳಿರ್ತಾವಲ್ಲ ಅದನ್ನೇನು ಬಳಸ್ಬೋದು. ದಟ್ ಆಲ್ಸೋ ಎಕ್ಸಮೈನ್ ಅಂತ ಸೂಚನೆ ಕೊಟ್ಟಿದ್ದೀನಿ ಈ ಕಮಿಟಿ ಸಮಿತಿ. ಟ್ರಯಲ್ ಮಾಡಿ ಮಾಡ್ಬೋದು. ಅದು ಆಮೇಲೆ ಮಾಡ್ತೀವಿ ಮತ್ತೆ ಅದು ಮಾಡಬೇಕು. ಹೌದು, ಲೋಗೋ ಬಿಡುಗಡೆ ಮಾಡಬೇಕು. ಗೋಲ್ಡ್ ಕಾರ್ಡು, ಲೋಗೋ ಅವೆಲ್ಲ ಮಾಡಬೇಕು. ಆಮೇಲೆ ಇನ್ನೂ ಡಿಸೈಡ್ ಮಾಡಿಲ್ಲ, ನೆಕ್ಸ್ಟ್ ಇದರಲ್ಲಿ ಮಾಡ್ತೀವಿ. ಅದಕ್ಕೆ ಆ್ಯಸ್ ಅನ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ವಿ. ಎಲ್ಲ ಮಾನ್ಯ ಸದಸ್ಯರೆಲ್ಲ ಸಲಹೆ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಮುಕ್ತ ಆಗಬೇಕು. ಮೇಜರು ಕಂಟ್ರೋಲ್ ಆಗಿದೆ. ಇಯರ್ ಆ್ಯಂಡ್ ದೇರ್ ಆರ್ ಇನ್ಸಿಡೆಂಟ್ಸ್, ಇಲ್ಲ ಅಂತೇಳಿ. ಮನೆಗೆ ಕಾರ್ಪೊರೇಷನ್ ಅವರು ಬಟ್ಟೆ ಬ್ಯಾಗ್ಗಳು ಕೊಡ್ತಾವ್ರೆ, ಪ್ಲಾಸ್ಟಿಕ್ ಬಳಸಬೇಡಿ ಅಂತೇಳಿ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಒಂದೇ ಸರಿ ಆಗಲ್ಲ ಅದು, ಆಮೇಲೆ ಅಷ್ಟೊಂದು ಸುಲಭ ಇಲ್ಲ ಒಂದೇ ಸರಿ ಮಾಡೋದು. ಯಾಕಂದರೆ ಚೆಸ್ಕಾಮ್ನವರೇ ಅದು ಜವಾಬ್ದಾರಿ ಅವರೇ ವಹಿಸ್ಕೊಂಡಿರ್ತಾರೆ, ನಾವೇನು ದುಡ್ಡು ಕೊಟ್ಟಿರಲ್ಲ. ಅಲ್ಲಿ ಎಲ್ಲಿ ಏನಾಗಿದೆ ಅಂತ ಅವ್ರು ಅಲ್ಲಿ ಆ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸ್ಪೆಸಿಫಿಕ್ ಇದ್ದರೆ ಏನಾದರೂ ಇದ್ದರೆ ಹೇಳಿ ನನಗೆ, ಸಾಕಲ್ವಾ? ನಾಗರಾಜು, ಇನ್ನೊಂದು ಮೀಟಿಂಗ್ ಬೇರೆ ಇದೆ ಇಲ್ಲಿ ಡಾಕ್ಟ್ರೇ, ಅಂದ್ರೆ ಮುಂದೆ ನೋಡೋಣ. ಅದು ಎಷ್ಟು ನೋಡೋಣ. ಈಗ ನಮ್ಮ ಮೆಡಿಕಲ್ ಕಾಲೇಜು 100 ವರ್ಷ ಆಯಿತು, ಅದಕ್ಕೆ ಸೆಂಚುರಿ ಮಾಡೋಕ್ಕೆ ಅವ್ರದ್ದೊಂದು ಐಪವರ್ ಕಮಿಟಿ ಮೀಟಿಂಗ್ ಹೇಳಿದ್ದಾರೆ. ಒಂದು ಸಪ್ರೇಟ್ ಮೀಟಿಂಗ್ ಮಾಡಬೇಕು. ಮೀಟಿಂಗ್ ಮಾಡಿ KR ಹಾಸ್ಪಿಟ್ಲು 1200 ಬೆಡೆಡ್ ಹಾಸ್ಪಿಟಲ್, ಎಲ್ಲ ಪ್ರೊಫೆಸರ್ಸು, HODಗಳು, ಎಕ್ಸ್ಪರ್ಟ್ಸೇ ಇದ್ದಾರೆ. ಪ್ರತಿದಿನ ಸಾವಿರಾರು ಪೇಷಂಟ್ಗಳು ಔಟ್ ಪೇಷಂಟಿಂದ ಬರ್ತಾರೆ. 4 ಜಿಲ್ಲೆಗಳು, ಮಂಡ್ಯ, ಕೂರ್ಗ್, ಹಾಸನ್, ಮೈಸೂರು ಆ್ಯಂಡ್ ಚಾಮರಾಜನಗರ, ಈ ಜಿಲ್ಲೆಗಳಿಂದ KR ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಲ್ಲಿ ಏನು ಬರಲ್ಲ, ಓಪ್ಲೆಸ್ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಇಲ್ಲಿ ಸ್ಟ್ರೇ ಇನ್ಸಿಡೆಂಟ್ ನಡೆದ್ರೆ ಇಡೀ ಹಾಸ್ಪಿಟ್ಲೇ ಕಾರ್ಯವೈಖರಿ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದಾಗದೇ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತೇಳಿ ನಾನು ಪ್ರತ್ಯೇಕವಾಗಿ ಇನ್ಸ್ಪೆಕ್ಟ್ ಮಾಡಿ ಒಂದು ರಿವ್ಯೂ ಮಾಡ್ತೀನಿ. ಯಾಕಂದರೆ ಅಲ್ಲಿ ಮೋಸ್ಟ್ ಎಫಿಷಿಯೆಂಟ್ ಆ್ಯಂಡ್ ಎಫೆಕ್ಟಿವ್ ಡಾಕ್ಟರ್ಸ್ ಎಲ್ಲ ಇದ್ದಾರೆ, ಪ್ರೊಫೆಷನಲ್ಸ್. ಔಟ್ರೈಟ್ ವಿ ಕೆನಾಟ್ ಸೇ ಕೆಲಸಕ್ಕೆ ಬರಲ್ಲ ಇವರು, ಏನೂ ಇಲ್ಲ ಅಂತ ಹೇಳೋಕ್ಕೆ. ಬಿಕಾಸ್ ಎವ್ರಿ ಡೇ ದೇ ಆರ್ ಟ್ರೀಟಿಂಗ್ ಥೌಸಂಡ್ಸ್ ಆಫ್ ಪೀಪಲ್ ಔಟ್ಸೈಡ್.